ಯಾರು ಧ್ಯಾನ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು. ಧ್ಯಾನದ ಪ್ರಕಾರಗಳಲ್ಲಿ ಸುಮಾರು ಇಡೀ ಭೂಮಂಡಲದಲ್ಲಿ 1,500 ತರ ಧ್ಯಾನ ಕ್ರಿಯೆಗಳಿದೆ. ಇದರಲ್ಲಿ ನಮ್ಮ ಭಾರತದಲ್ಲೇ ತಗೊಂಡ್ರೆ ಒಬ್ಬೊಬ್ಬ ಗುರುಗಳು ಒಂದೊಂದು ರೀತಿ ಧ್ಯಾನಗಳನ್ನ ಹೇಳ್ಕೊಡ್ತಾರೆ. ನಾನು ಮೇಲ್ಮೇಲ್ ತಿಳ್ಕೊಂಡಿದ್ದೀನಿ ಅಷ್ಟೇ, ಬಟ್ 108 ಧ್ಯಾನ ಕ್ರಿಯೆಗಳನ್ನ ನಾನು ಮಾಡಿದ್ದೆ. ಎಷ್ಟೋ ಜನ ಕಣ್ಣು ಧ್ಯಾನ ಕ್ರಿಯೆಯಲ್ಲಿ 2-3 ತರ ಆಗುತ್ತೆ. ಎರಡನೇ ಹಂತದಲ್ಲಿ ಕಣ್ಣು ಮುಚ್ಕೊಂಡಿರ್ತಾರೆ, ಅಂದ್ರೆ ಧ್ಯಾನ ಕ್ರಿಯೆಗೆ ಹೋಗ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ನನಗೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿ, ಗುರುಗಳು ಇವನು ಸಮಾಧಿ ಸ್ಥಿತಿಗೆ ಹೋಗಿದಾನ ಇಲ್ಲ ಅನ್ನೋದಕ್ಕೆ ಒಂದು ಮೊಳೆನ ಚೆನ್ನಾಗಿ ಕಾಯಿಸಿ ಇಲ್ಲಿ ಬರೆ ಇಟ್ಟು, ಅದೇ ರೀತಿ ಧ್ಯಾನ ಕ್ರಿಯೆಯಲ್ಲೂ ಸಮಾಧಿ ಸ್ಥಿತಿ ಅಂದ್ರೆ ಅದು ಪ್ರಜ್ಞಾಹೀನ ಸ್ಥಿತಿನೇ, ಅಂದ್ರೆ 0 ಥಾಟ್ಸ್. ಅದಕ್ಕೆ ಹೋಗಿದಾನ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಅದು 3ನೇ ಹಂತ. ಅದು ಎಲ್ರಿಗೂ ಸಾಧ್ಯ ಇಲ್ಲ. ಇದನ್ನ ಯಾರೋ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ, ಡಿಸ್ಟರ್ಬ್ ಆಗುತ್ತೆ ಹಾಗೆ ಅಂತ. ಏನಕ್ಕೆ ಅಂದ್ರೆ ಎಲ್ರಿಗೂ ಧ್ಯಾನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ರಿಗೂ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಎಲ್ಲರೂ ಹೇಳೋದು ಸತ್ಯನೇ. ಧ್ಯಾನ ಒಂದು ಮೆಡಿಸನ್ ತರ ಕೆಲಸ ಮಾಡುತ್ತೆ. ಅದನ್ನ ಆಧ್ಯಾತ್ಮಿಕದಲ್ಲಿ ದಿವ್ಯ ಔಷಧ ಅಂತ ಕರೀತಾರೆ. ಇವಾಗ ಇನ್ನೊಂದು ಪ್ರಶ್ನೆ, ಇದು ಎಲ್ಲರೂ ಮಾಡುವಂತದ್ದೇ. ಈ ಧ್ಯಾನದ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದೀನಿ ಗುರುಗಳೇ. ಈ ಧ್ಯಾನ ನಾವು ಮಾಡ್ತಾ ಇರ್ತೀವಿ. ನಾವು ಧ್ಯಾನ ಮಾಡುವಾಗ ಹಲವಾರು ಆಲೋಚನೆಗಳು ನಮಗ್ ಬರ್ತಾ ಇರತ್ತೆ. ನಾನ್ ಮಾಡ್ತಾ ಇರೋದು ಸರಿನೋ ಇಲ್ವೋ, ಇಲ್ಲ ಅವರು ಅರ್ಧ ಗಂಟೆ ಮಾಡ್ಬೇಕು ಅಂತ ಕೂತ್ಕೊಳ್ತೀವಿ, ಆದ್ರೆ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಎದ್ದು ಬಿಡ್ತೀವಿ. ಮನೆಯಲ್ಲಿ ಡಿಸ್ಟ್ರಾಕ್ಷನ್ ಇರುತ್ತೆ, ಏನೋ ಬೇರೆ ಕೆಲ್ಸದ ಒಂದು ಒತ್ತಡ ಇರುತ್ತೆ. ಸೊ ಇದ್ರ ಮೇಲೇನು ಕೂಡ ನಾವು ಧ್ಯಾನ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು ಅಂತ ಎಷ್ಟೋ ಕಡೆ ನಾವು ಕೇಳ್ತಾನೆ ಇದೀವಿ. ಮೆಡಿಟೇಷನ್ ಅದೊಂಥರ ಮೆಡಿಸನ್ ತರ ನಮ್ಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ಧ್ಯಾನದ ಬಗ್ಗೆ ಒಂದು ನಿಮ್ಮಿಂದ ಒಂದು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲೂ ಇದು ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಧ್ಯಾನ ಅನ್ನೋದು ಮಹಾಸಮುದ್ರ, ಸಾಗರ. ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದು ಬಹಳ ಕಷ್ಟ, ಆದ್ರೂ ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಒಬ್ಬ ಗುರುಗಳ ಕೆಲಸ ಏನು ಅಂದ್ರೆ, ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡಿಸೋದೇ ಗುರುವಿನ ಕೆಲಸ. ಬಟ್ ಕೆಲವೊಂದು ಬೃಹದಾಕಾರವಾಗಿರೋ ಪ್ರಶ್ನೆಗಳಿಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಎಪಿಸೋಡ್ ಅಲ್ಲಿ ಅದನ್ನ ಮುಂದುವರಿಸ್ಕೊಂಡು. ಫಸ್ಟ್ ಆಫ್ ಆಲ್ ನಾನ್ ಕೇಳೋದು, ಯಾಕೆ ಧ್ಯಾನ ಬೇಕು? ಪ್ರಶ್ನೆ ಇದು ಪ್ರಶ್ನೆ. ಫಸ್ಟ್ ಪ್ರಶ್ನೆ ಅಂದ್ರೆ ನಾನೇ ಪ್ರಶ್ನೆ ಕೇಳ್ತಾ ಇದೀನಿ, ಉತ್ತರನೂ ಕೊಡ್ತೀನಿ. ಯಾಕೆ ಧ್ಯಾನ ಮಾಡಿ? ಇದಕ್ಕೆ ಉತ್ತರ ಸಿಕ್ಕಿದ್ರೆ ನೀವು ಧ್ಯಾನ ಮಾಡಿ. ಎರಡನೇದು ಬಂದು, ಯಾರು ಧ್ಯಾನ ಮಾಡ್ಬೇಕು, ಯಾರು ಧ್ಯಾನ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಎಷ್ಟು ಮಾಡ್ಬೇಕು. ಇದು 5 ಪ್ರಶ್ನೆಗೆ ಉತ್ತರ ತಿಳ್ಕೊಂಬಿಡಿ. ಧ್ಯಾನದ ಪ್ರಕಾರಗಳಲ್ಲಿ ಸುಮಾರು ಇಡೀ ಭೂಮಂಡಲದಲ್ಲಿ 1,500 ತರ ಧ್ಯಾನ ಕ್ರಿಯೆಗಳಿದಾವೆ. 1500. ಇದ್ರಲ್ಲಿ ನಮ್ಮ ಭಾರತದಲ್ಲೇ ತಗೊಂಡ್ರೆ ಒಬ್ಬೊಬ್ಬ ಗುರುಗಳು ಒಂದೊಂದು ರೀತಿ ಧ್ಯಾನಗಳನ್ನ ಹೇಳ್ಕೊಡ್ತಾರೆ. ಧ್ಯಾನ ಕ್ರಿಯೆ, ಯೋಗ ಕ್ರಿಯೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಬರುವಂತ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಬೇಕಾದವ್ರಿಗೆ ನಾನು ಸಮಸ್ಯೆಗೆ ಪರಿಹಾರ ಕೊಡದೆ ಯೋಗ ಕ್ರಿಯೆ, ಧ್ಯಾನ ಕ್ರಿಯೆಯಲ್ಲಿ. ಆ ಧ್ಯಾನ ಏನು, ಈಗ ನಾನು ಹೇಳದ್ನಲ್ಲ 1,500 ತರ ಧ್ಯಾನ ಯಾವುದು, ನಮ್ಮ ಭಾರತದಲ್ಲಿ ತಗೊಂಡ್ರೆ 108 ತರ ಧ್ಯಾನ ಕ್ರಿಯೆಗಳಿದಾವೆ. ಇದೇನು, ಒಬ್ಬೊಬ್ರು ಗುರುಗಳು ಹೇಳ್ಕೊಡುವಂತ ಧ್ಯಾನಗಳೇನು. ಈಗ 1,500 ಅಧ್ಯಯನ ಮಾಡಕ್ ಸಾಧ್ಯನೇ ಇಲ್ಲ. ಹೌದು, ನಾನ್ ಮೇಲ್ಮೇಲ್ ತಿಳ್ಕೊಂಡಿದ್ದೀನಿ ಅಷ್ಟೇ, ಬಟ್ 108 ಧ್ಯಾನ ಕ್ರಿಯೆಗಳನ್ನ ನಾನು ಮಾಡಿದ್ದೀನಿ. ಅದನ್ನೆಲ್ಲ ಫೀಲ್ ಮಾಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ. ಹೌದು ಹೌದು ಹೌದು. ಅದರಲ್ಲಿ ಸರಳ ಧ್ಯಾನ ಅಂತಿದೆ. ಅದನ್ನ ನಾವು ಸುಭಾಷ್ ಪತ್ರಿಜಿ ಅವ್ರನ್ನ ಪಿರಮಿಡ್ ಧ್ಯಾನ ಕ್ರಿಯೆಗಳಲ್ಲಿ PMC ಹೇಳ್ಕೊಡ್ತಾರೆ. ಅದನ್ನ ಸಂಗೀತ ಧ್ಯಾನ ಅಂತ ಬೇಕಾದ್ರೆ ಕರಿಬಹುದು. ಒಂದು ಮ್ಯೂಸಿಕ್ ಹಾಕ್ಬಿಡ್ತಾರೆ, ಎಲ್ಲರೂ ಕುತ್ಕೊಂಡು ಅವರು ತಲ್ಲೀನರಾಗ್ತಾರೆ. ಅಂದ್ರೆ ಅವರು ಅದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಎಷ್ಟೋ ಜನ ಕಣ್ಣು ಧ್ಯಾನ ಕ್ರಿಯೆಯಲ್ಲಿ 2-3 ತರ ಆಗುತ್ತೆ. ಧ್ಯಾನ ಕ್ರಿಯೆಯಲ್ಲಿ 2-3 ತರ ಆಗೋದಿಲ್ಲ, ಬಟ್ ಆದ್ರೂ ಜನಗಳಿಗೆ ಧ್ಯಾನ ಮಾಡಿಸಿದಾಗ, ಈಗ ಮಾಮೂಲಿ ನಿದ್ದೆ ಮಾಡಿದಾಗ ಕನ್ಸು ಬರ್ತದೆ. ನಿದ್ದೆಯಲ್ಲಿ 3 ಭಾಗ, ಅರನಿದ್ರೆ ಅಂತ. ಈಗ ವಿಶ್ವ ಮಲಗಿರ್ಬೇಕಾದ್ರೆ ವಿಶ್ವಣ ಅಂತ ಹಿಂಗಂದ್ರೆ ಇದು ಅರನಿದ್ರೆ ಅಂದ್ರೆ ಇನ್ನು ನಿದ್ದೆ ಬಂದಿದೆ ಬಟ್ ಪೂರ್ತಿಯಾಗಿ ಹೋಗಿಲ್ಲ, ಅದಕ್ಕೆ ಎಚ್ಚರಗೊಳ್ತೀರಿ. ಎರಡನೇದು ಸ್ವಪ್ನಾವಸ್ಥೆ, ಅಂದ್ರೆ ಕನ್ಸುಗಳು ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಪೂರ್ಣ ನಿದ್ರೆ ಅಲ್ಲ. ಅದು ಕೂಡ ಪೂರ್ಣ ನಿದ್ರೆ ಅಲ್ಲ, ಅದು ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಕರೀತಾರೆ ಅದನ್ನ, ಸ್ವಪ್ನ ಬಂದ್ರೆ. ಇನ್ನೊಂದು ಬಂದು ಡೀಪ್ ಸ್ಲೀಪ್ ಅಂತ ಕರೀತಾರೆ. ಇದು 3ನೇ ಹಂತ.
ಯಾರಿಗೆ ಡೀಪ್ ಸ್ಲೀಪ್ ಅಟ್ಲೀಸ್ಟ್ 50% ಆಗುತ್ತೆ, ಈಗ 7 ಗಂಟೆ ನಿದ್ದೆ ಮಾಡ್ತಾನೆ, 3.5 ಗಂಟೆ ಡೀಪ್ ಸ್ಲೀಪ್ ಆದರೆ ಅವನ ಆರೋಗ್ಯವಾಗಿ ಚೆನ್ನಾಗಿದೆ ಅಂತ. ಅಕಸ್ಮಾತ್ ಡೀಪ್ ಸ್ಲೀಪ್ ಆಗಿಲ್ಲ, ಪೂರ್ತಿ ಸ್ವಪ್ನಾವಸ್ಥೆಯಲ್ಲಿ ಇದ್ದ ಅವನಿಗೆ ಡಿಸ್ಟರ್ಬ್ ಸ್ಲೀಪ್ ಅಂತ ಕರೀತಾರೆ, ಅವನಿಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ. ಅದೇ ತರ ಧ್ಯಾನದಲ್ಲೂ ಕೂಡ ಈ 3 ಹಂತಗಳು ಇದಾವೆ. ಮೊದಲನೇ ಹಂತದಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಬೇರೆ ಬೇರೆ ಏನೇನೋ ಯೋಚನೆಗಳು ಬರ್ತವೆ, ಇದನ್ನ ಅರನಿದ್ರೆಗೆ ಹೋಲಿಸ್ಬೋದು. ಎರಡನೇ ಹಂತದಲ್ಲಿ ಕಣ್ಣು ಮುಚ್ಕೊಂಡಿರ್ತಾರೆ, ಅಂದ್ರೆ ಧ್ಯಾನ ಕ್ರಿಯೆಗೆ ಹೋಗ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಮ್ಯೂಸಿಕ್ ನಿಲ್ಸದ್ಮೇಲೆ ಎದ್ದೇಳ್ತಾರೆ. ಇದು ಎರಡನೇ ಹಂತ. ಇನ್ನೊಂದು ಅವ್ರಿಗೆ ಈ ಡೀಪ್ ಸ್ಲೀಪ್ ಅಂದ್ರೆ ಇದನ್ನ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ನನಗೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಗುರುಗಳು ಇವನ್ ಸಮಾಧಿ ಸ್ಥಿತಿಗೆ ಹೋಗಿದಾನ ಇಲ್ಲ ಅನ್ನೋದಕ್ಕೆ ಒಂದು ಮೊಳೆನ ಚೆನ್ನಾಗಿ ಕಾಯಿಸಿ ಇಲ್ಲಿ ಬರೆ ಇಟ್ಟಿದ್ರು. ಅಂದ್ರೆ ನನಗ್ ಗೊತ್ತಿಲ್ಲ ಅವ್ರು ಬರೆ, ನಾನು ಆರಾಮಾಗಿ ಹಿಂಗೆ ಕುತ್ಕೊಂಡಿದ್ದೆ. ನಿಮಗೆ ಅದು ನನಗೆ ಅರಿವಿಲ್ಲ. ಯಾಕೆ ಅರಿವಿಲ್ಲ ಅಂದ್ರೆ ನಾನು ಈಗ ಶರೀರದಲ್ಲಿ ಇಲ್ಲ, ಜೀವ ಇದೆ ಶರೀರದಲ್ಲಿ, ಬಟ್ ಈ ಆಕ್ಸಿಡೆಂಟ್ ಅಲ್ಲಿ ಪ್ರಜ್ಞೆ ತಪ್ಪೋದವ್ರಿಗೆ ನೀವು ಕುಯ್ದ್ರು ಗೊತ್ತಾಗಲ್ಲ, ಯಾಕೆಂದ್ರೆ ಅವರು ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾರೆ. ಅದೇ ರೀತಿ ಧ್ಯಾನ ಕ್ರಿಯೆಯಲ್ಲೂ ಸಮಾಧಿ ಸ್ಥಿತಿ ಅಂದ್ರೆ ಅದು ಪ್ರಜ್ಞಾಹೀನ ಸ್ಥಿತಿನೇ, ಅಂದ್ರೆ ಝೀರೋ ಥಾಟ್ಸ್, ಶೂನ್ಯ ಸ್ಥಿತಿ ಅಂತ ಕರೀತಾರೆ, ಅಥವಾ ಅದಕ್ಕೆ ವಿತೌಟ್ ಥಾಟ್ಸ್ ಅಂತ ಕರೀತಾರೆ. ಅಂದ್ರೆ ಆಲೋಚನೆಗಳೇನೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಅದಕ್ಕೆ ಹೋಗಿದಾನ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಅದು. ಅದು ಎಚ್ಚರಗೊಂಡ ಮೇಲೆ ಇಲ್ಲೇನೋ ಕೆರೆದಂಗ ಆಗ್ತಾ ಇದೆ, ಹಿಂಗೆ ಕೆರ್ಕೊಂಡ್ ನೋಡಿದ್ರೆ ರಕ್ತ ಆಗ್ಬಿಟ್ಟೈತೆ ಪಂಚೆ ಎಲ್ಲ. ಇದು ಕನ್ಫರ್ಮೇಶನ್ಗೋಸ್ಕರ ಮಾಡಿದ್ದವ್ರು, ನಾನು ಧ್ಯಾನ ಸಮಾಧಿ ಸ್ಥಿತಿಗೆ ಹೋಗಿದ್ದೀನ ಇಲ್ಲ ಅಂತ. ಅದು 3ನೇ ಹಂತ. ಅದು ಎಲ್ರಿಗೂ ಸಾಧ್ಯವಿಲ್ಲ, ಯಾರಿಗೋ ಲಕ್ಷದಲ್ಲಿ ಒಬ್ರು ಮಾತ್ರ ಸಮಾಧಿ ಸ್ಥಿತಿಗೆ ಮುಟ್ಟೋದಕ್ಕೆ ಸಾಧ್ಯ, ಅಥವಾ ಅದನ್ನ ಅನುಭವಿಸೋದಕ್ಕೆ ಸಾಧ್ಯ, ಎಲ್ರಿಗೂ ಸಾಧ್ಯವಾಗುದಿಲ್ಲ. ಈಗ ಈ ಎಲ್ಲಾ ವಿಚಾರಗಳನ್ನು ಹೇಳಿದ್ದೀನಿ. ಅದರಲ್ಲಿ ಸರಳ ಧ್ಯಾನ ಅಂತ ಕುತ್ಕೊಳ್ತಾರೆ, ಇದನ್ನ ಯಾರೋ ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾರೆ, ಡಿಸ್ಟರ್ಬ್ ಆಗುತ್ತೆ ಹಾಗೆ ಹೀಗೆ ಅಂತ. ಏನಕ್ಕೆ ಅಂದ್ರೆ ಎಲ್ರಿಗೂ ಧ್ಯಾನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು 100 ಜನ ಕುಣಿಸಿ, 1000 ಜನ ಕುಣಿಸಿ, 1,00,000 ಜನ, ನಾನ್ ಮಾಡ್ಬಿಟ್ಟಿದ್ದೀನಿ ಇದನ್ನ, ಪ್ರಾಕ್ಟಿಕಲ್ ಆಗಿ ಡೆಮೋ ಮಾಡ್ಬಿಟ್ಟಿದ್ದೀನಿ. ಎಲ್ರಿಗೂ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಎಲ್ರೂ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಧ್ಯಾನ ಅವಶ್ಯಕತೆ ಇಲ್ಲ. ಧ್ಯಾನ ಅನ್ನೋದು ನೀವೇ ಹೇಳಿದ್ರಿ, ಇದೊಂದು ದಿವ್ಯ ಔಷಧ, ಅಂದ್ರೆ ಮೆಡಿಸನ್ ತರ ಕೆಲಸ ಮಾಡ್ತದೆ. ಮೆಡಿಸನ್ ಯಾಕಪ್ಪ ಬೇಕು ನಿನಗೆ? ಡಾಕ್ಟ್ರು ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ರು ಹುಷಾರಿಲ್ಲ, ಕ್ಯಾನ್ಸರ್ ಇದೆ ಅಂತ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಕ್ಯಾನ್ಸರ್ ಇಷ್ಟು ಡಬ್ಬ ಮಾತ್ರೆಗಳು ಊಟಕ್ಕೆ ತಂದಂಗೆ ತಂದು ಕೊಟ್ಟಿದ್ದೀರಿ. ಅದು ಕ್ಯಾನ್ಸರ್ ಯಾರಿದ್ದಾರೆ ಅವ್ರು ನುಂಗ್ಬೇಕು, ನಾನು ಯಾಕೆ ನುಂಗ್ಲಿ? ಹೌದು. ನಾನು ಯಾಕೆ ನುಂಗ್ಲಿ? ಅಕಸ್ಮಾತ್ ನುಂಗಿದ್ರು ನಾನು ಅಷ್ಟು ನುಂಗೋದಿಲ್ಲ. ಏನೋ ನೆಗಡಿ ಬಂತು ಒಂದು ಮಾತ್ರೆ ನುಂಗ್ತೀನಿ, ಅಥವಾ ಕೆಮ್ಮು ಬಂತು ಒಂದು ಮಾತ್ರೆ ನುಂಗ್ತೀನಿ, ಜ್ವರ ಬಂತು ಒಂದು ಮಾತ್ರೆ ನುಂಗ್ತೀನಿ. ಅವ್ರದ್ದು ಕೊಟ್ಟಿರೋದು 1000 mg, ನನಗೆ ಕೊಟ್ಟಿರೋದು ಬರೀ 100 mg. ಯಾಕೆಂದ್ರೆ ನನಗೆ ಬರೀ ಜ್ವರ ಇದೆ, 100 mg ನುಂಗ್ಕೋ, ಕಾಲ್ಪಾಲ್ ತಿಂದ್ರೆ ವಾಸಿ ಆಗುತ್ತೆ ಅಂತ. ನಾನು ಯಾಕೆ 1000 mg? ಅದೇ ತರಾನೇ ನೀವು ಹೇಳಿದ ಸತ್ಯನೇ, ಎಲ್ಲರೂ ಹೇಳೋದು ಸತ್ಯನೇ. ಧ್ಯಾನ ಒಂದು ಮೆಡಿಸನ್ ತರ ಕೆಲಸ ಮಾಡುತ್ತೆ. ಅದನ್ನ ಆಧ್ಯಾತ್ಮಿಕದಲ್ಲಿ ದಿವ್ಯ ಔಷಧ ಅಂತ ಕರೀತಾರೆ. ಇದು ಯಾರು ಮಾಡಬೇಕು? ಯಾರು ಮಾಡಬೇಕು? ಇದು ಗುರುಗಳಾದವ್ರು ಮಾಡ್ಬೇಕು. ಈಗ ಈ ಡ್ರೆಸ್ ಅಲ್ಲಿ ನೀನ್ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡು ನೋಡೋಣ, ಅದಕ್ಕೊಂದು ವೇಷಭೂಷಣ ಅಂತ ಇದೆಯಲ್ಲ, ಯೂನಿಫಾರ್ಮ್ ಇದೆಯಲ್ಲ. ಹೌದು ಹೌದು. ಆಟೋದವ್ರು ಕಲರ್ ಡ್ರೆಸ್ ಹಾಕಿದ್ರೆ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ, ಎಲ್ಲ ಯೂನಿಫಾರ್ಮ್ ಅಂತ. ಆ ಯೂನಿಫಾರ್ಮ್ಗೊಂದು ಬೆಲೆ ಇದೆ, ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. ನಾನು ಇನ್ಸ್ಪೆಕ್ಟರ್ ಡ್ರೆಸ್ ಹಾಕಿದ ತಕ್ಷಣ ನಾನು ಇನ್ಸ್ಪೆಕ್ಟರ್ ಆಗಲ್ಲ, ನಾನು ಡಾಕ್ಟರ್ ಡ್ರೆಸ್ ಹಾಕಿದ ತಕ್ಷಣ ನಾನು ಡಾಕ್ಟರ್ ಆಗೋದಿಲ್ಲ. ಅದೇ ರೀತಿ ಪ್ರತಿ ಒಂದು ವೃತ್ತಿಗೂ ಒಂದೊಂದು ಕೆಲಸ ಅಂತಿದೆ. ಅವರು ಗುರುಗಳು, ಸಾಧಕರು ಇದನ್ನು ಮಾಡಬೇಕು. ಅಂದ್ರೆ ಅಘೋರಿಗಳು, ನಾಗಸಾಧು ಅವರೆಲ್ಲ ವರ್ಷಾನುಗಟ್ಲೆ ಮಾಡ್ತಾರೆ, ಜನ್ಮಗಳು ಮಾಡ್ತಾರೆ. ಗುರುಗಳಾದ ಮೂಲ ವ್ಯಕ್ತಿ, ಮುಖ್ಯವಾದ ವ್ಯಕ್ತಿ. ಈಗ ನಮ್ಮ ಇಡೀ ಭಾರತಕ್ಕೆ PM, ಎಲ್ಲ ರಾಜ್ಯಗಳಿಗೆ CM. ಇವರು ದೇಶ ನಡೆಸಬೇಕು, ಇಂಥವ್ರು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಉದಾಹರಣೆಗೆ ಹೇಳಿದ ಲೌಕಿಕವಾಗಿ, ಆಧ್ಯಾತ್ಮಿಕದಲ್ಲಿ ಅದರಲ್ಲೂ ಲೀಡರ್ಸ್ಗಳಿದ್ದಾರೆ. ಆಧ್ಯಾತ್ಮಿಕದಲ್ಲೂ ಲೀಡರ್ಸ್, ಶಿಕ್ಷಕರಿದ್ದಾರೆ, ಗುರುಗಳಿದ್ದಾರೆ, ಸಾಧಕರಿದ್ದಾರೆ, ಸಿದ್ಧಿ ಪುರುಷರಿದ್ದಾರೆ, ಮಹಾತ್ಮರಿದ್ದಾರೆ, ಋಷಿ ಮುನಿಗಳು ಈಗಲಿದ್ದಾರೆ, ಕಣ್ಣು ಕಾಣಿಸಲ್ಲ ಅಷ್ಟೇ. ಎಂತೆಂಥವ್ರು ಎಲ್ಲ ಋಷಿ ಮುನಿಗಳು, ಸಾಧು ಸಂತರು, ದಾಸರು, ಶರಣರು, ಅಘೋರಿಗಳು, ನಾಗಸಾಧುಗಳು, ಗುರುಗಳು, ಶಿಕ್ಷಕರು, ಇಷ್ಟು ಜನ ಇವರು ಧ್ಯಾನ ಕ್ರಿಯೆಯನ್ನ ಮಾಡಿ ಅದರ ಅನುಭವಗಳನ್ನ ಪಡ್ಕೊಂಡು ಅದರಿಂದ ಒಂದು ಶಕ್ತಿ ಚೈತನ್ಯ ಪ್ರಾಪ್ತಿಯಾಗಿರ್ತದೆ. ಇನ್ನೊಬ್ಬರಿಗೆ ಆ ಧ್ಯಾನ ಮಾಡೋದ್ರಿಂದಾನೇ ಆಶೀರ್ವಾದ, ಕೃಪೆ, ಅನುಗ್ರಹ ನೀಡಕ್ ಸಾಧ್ಯನೇ ಹೊರತು ಧ್ಯಾನ ಮಾಡದೇನೆ ಇದು ಯಾವುದು ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಈಗ ನಾನ್ ಕೇಳ್ತಾ ಇದ್ದೀನಿ, ವಿಶ್ವನಿಗೆ ಯಾರೋ ಧ್ಯಾನ ಕ್ರಿಯೆ ಹೇಳ್ಕೊಟ್ಟವ್ರೆ, ನೀನ್ ಯಾವ ಗುರುನೆಯ?
ಆಗ್ಬೇಡ ಅಂತ ಹೇಳ್ತಾ ಇಲ್ಲ, ಆಗು. ಹ್ಮ್ ಬಟ್ ನನಗ್ ಬೇಕು ಧ್ಯಾನ, ನಿನಗೆ ಅವಶ್ಯಕತೆ ಇಲ್ಲ. ಹ್ಮ್ ನಮ್ ತಂದೆ ಯಾರಿಗೂ ಕ್ಯಾನ್ಸರ್ ಇದೆ, ಅವ್ರಿಗೆ ಮಾತ್ರೆ ನುಂಗ್ಬೇಕು, ನಾನ್ ನುಂಗಂಗಿಲ್ಲ. ಅದು ಅಕಸ್ಮಾತ್ ಧ್ಯಾನ ಮಾಡಂಗಿದ್ರೆ ನಾನೇನ್ ಹೇಳ್ತೀನಿ, ಇಲ್ಲಿ ನಾಡು ಕಾಡು ಅಂತ ಎರಡಿದೆ. ಕಾಡ್ಗೆ ಹೋಗ್ಬಿಡಿ, ₹1 ದುಡ್ಡು ಅವಶ್ಯಕತೆ ಇಲ್ಲ, ದುಡ್ಡನ್ನೇ ಮುಟ್ಟಂಗಿಲ್ಲ. ಹ್ಮ್ ಎಲ್ಲ ಪ್ರಕೃತಿ ಮಾತೆ ನಮಗೆ ಊಟ ಬಟ್ಟೆ ಶೂರೆಲ್ಲ ಅವಳು ಪೂರೈಸ್ತಾಳೆ, ಯಾವುದೋ ಒಂದು ರೂಪದಲ್ಲಿ ಪೂರೈಸ್ತಾಳೆ. ದುಡ್ಡು ಬೇಕಾಗಿಲ್ಲ. ನಾಡಲ್ಲಿದ್ದೀರಿ ಅಂದ್ರೆ ನಮಗ್ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ದರೆ ನಾಡಲ್ಲಿ ಯಾರು ಬದುಕಕ್ಕಾಗೋದಿಲ್ಲ. ನಾನು ಸ್ವಲ್ಪ ಹೊರಟ ಬೇಜಾರ್ ಮಾಡ್ಕೊಂಬೇಡಿ. ನಾಡಲ್ಲಿ ದುಡ್ಡಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಹೋಗಿ ನೇಣ ಹಾಕೊಂಡು ಸತ್ತೋಗೋದು. ನಾಡಲ್ಲಿ ಇದ್ಮೇಲೆ ದುಡ್ಡು ಬೇಕೇ ಬೇಕು. ಇಲ್ಲಿ ದುಡ್ಡು ಇಲ್ದರೆ ಯಾವುದು ಉಚಿತವಾಗಿ ಏನು ಸಿಗೋದು. ಏನೂ ಸಿಗಲ್ಲ. ಕೆಲವರೆಲ್ಲ ಹೇಳ್ತಾರೆ ನಾನ್ ದುಡ್ಡು ಮುಟ್ಟಲ್ಲ ಅಂತ. ದುಡ್ಡು ಮುಟ್ಟಲ್ಲ ಅಂತ ನೀನ್ ಮುಟ್ಟಲ್ಲ, ನಿನ್ನ ಅಸಿಸ್ಟೆಂಟ್ಗಳು ಮುಟ್ತಾರೆ, ನಿನ್ ಶಿಷ್ಯಂದಿರು ಮುಟ್ತಾರೆ, ಅವ್ರಿಗೊಂದಷ್ಟು ಜನ ಅನುಯಾಯಿಗಳು ಅವ್ರು ಮುಟ್ತಾರೆ, ನೀನ್ ಮುಟ್ಟಲ್ಲ. ನೀನೇನಾದ್ರೂ ಇಲ್ಲಿ ದುಡ್ಡು ಇಲ್ದರೆ ತೋರಿಸ್ಬೇಡಪ್ಪ. ಈಗ ನಾನ್ ಗುರೂಜಿ ಬಸ್ಸಲ್ಲಿ ಹೋಗ್ಬಿಟ್ಟು ಫ್ರೀ ಕೊಡೋದ್ರೆ ಕೊಡ್ತಾರ? ಯಾರು ಕೊಡಲ್ಲ. ಲೈಟ್ ಬಿಲ್ ಕಟ್ಟಲ್ಲ ನಾನು ಗುರೂಜಿ ಬಿಟ್ಬಿಡ್ತಾರ? ಬಿಡ್ತಾರ? ಹಣ ಅನ್ನೋದು ಬಹಳ ಬಹಳ ಗಾಳಿ ತರ, ಆಕ್ಸಿಜನ್ ತರ ನಮಗೆ ಬೇಕೇ ಬೇಕು. ಆಕ್ಸಿಜನ್ ಇಲ್ಲ ಅಂದ್ರೆ ಮನುಷ್ಯ ಸತ್ತೋಗ್ತಾನೆ. ನಾಡಲ್ಲಿ ಹಣ ಇಲ್ಲದ್ರೆ ಬದುಕೋದಿಲ್ಲ. ಆ ಹಣ ಸಂಪಾದನೆ ಮಾಡಕ್ಕೆ ಎರಡೇ ಮಾರ್ಗ, ವ್ಯಾಪಾರ ಮಾಡು, ಕೆಲಸ ಮಾಡು. ಇಷ್ಟೇ ಎರಡೇ ಮಾರ್ಗ, ವ್ಯಾಪಾರ ಮಾಡು ಇಲ್ಲ ಕೆಲಸ ಮಾಡು. ಸೊ ಈ ಕೆಲಸದಲ್ಲಿ ನನ್ನ ಪ್ರಕಾರ ಧ್ಯಾನ ಅಂದ್ರೆ, ಈಗ ಯಾರೋ ಒಬ್ಬ ತಿಂಗಳಿಗೊಂದು 50,000 ದುಡಿತಾನೆ, ಯಾವತ್ತು ಅವನು 70,000 ದುಡಿತಾನೆ ಅವನಿಗೆ ಧ್ಯಾನ ಪ್ರಾಪ್ತಿ ಆಯ್ತು ಅಂತ. ಇದು ನಾನು ಹೇಳ್ಕೊಡೋ ಧ್ಯಾನ. ಇಲ್ಲಿ ಬರೋ ಅಂಥವ್ರು 1,00,000 ದುಡಿತಾನೆ, ಯಾವತ್ತು ಅವನು 1,50,000 ದುಡಿತಾನೆ, ನಿನಗೆ ಧ್ಯಾನ ಕಲ್ತ್ಕೊಂಡಪ್ಪ ಇವತ್ತು. ಮೊದಲು ಈ ಧ್ಯಾನ ಬೇಕಿಲ್ಲಿ. ನಾಡಲ್ಲಿದ್ದೀರಾ, ಚೆನ್ನಾಗಿ ತಿಳ್ಕೊಳ್ಳಿ. ಬೆಂಗಳೂರಲ್ಲಿ 30,000 ರೂಪಾಯಿ ಕಡಿಮೆ ಯಾರು ಜೀವನ ಮಾಡೋಕೆ ಕಷ್ಟ. ಮಾಡ್ಬೋದು, ಬಟ್ ಅವರು ಬಡ ರೇಖೆಯಲ್ಲಿ ಇರ್ತಾರೆ, ಬಡಸ್ತನದ ರೇಖೆಯಲ್ಲಿ ಇರ್ತಾರೆ. ಅಂತಾರವ್ರಿಗೆ ಬಡವರು ಅಂತಾರೆ. ಬಡವರು, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ಶ್ರೀಮಂತರು, ಆಗರ್ಭ ಶ್ರೀಮಂತರು, 5 ವರ್ಗಗಳನ್ನ ಡಿವೈಡ್ ಮಾಡಿದ್ದಾರೆ. ಅವ್ರು ಪಾಪ 30,000ಕ್ಕಿಂತ ಯಾರ್ಯಾರೆಲ್ಲ ಕಡಿಮೆ ಮಾಡ್ತಾರೆ ಅವರೆಲ್ಲ ಬಡವರು ಅಂತ ಲೆಕ್ಕ. ಸೊ ಈಗ ಬಡವರಾಗಿದ್ದೀರಾ, 30,000ಕ್ಕೆ ಬನ್ನಿ. ಅದು ಬೇಸಿಕ್. ಅದು 30,000 ರೂಪಾಯಿ ಬೆಂಗಳೂರಲ್ಲಿ ಬೇಕೇ ಬೇಕು. 30,000 ಇಲ್ಲ ಅಂದ್ರೆ ದಿನಕ್ಕೆ 1,000 ಇಲ್ಲದ್ರೆ ಬದುಕಕ್ಕೆ ಸಾಧ್ಯವಿಲ್ಲ. ಈಗ ಯಾರ್ಯಾರೆಲ್ಲ ಸಂಪಾದನೆ ಮಾಡ್ತಾರಲ್ಲ, ಇದನ್ನೇ ಮೊದಲು ಧ್ಯಾನ ಕ್ರಿಯೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂತು, ಧ್ಯಾನ ಅಂದ್ರೆ ಏನು ಅಂದ್ರೆ ಏಕಾಗ್ರತೆನೇ ಧ್ಯಾನ. ನಾನೊಂದು ಈಗ ಒಬ್ಬ ಟೈಲರ್ ವಿಶ್ವೊಂದು ಅಳತೆ ತಗೊಂಡು ಕ್ಲೀನಾಗಿ ಕಟ್ ಮಾಡಿ ಹೊಲ್ದ್ಬಿಟ್ಟು ಐರನ್ ಮಾಡಿಕೊಡ್ತಾನೆ. ಧ್ಯಾನ ಇಲ್ದಿದ್ರೆ ಹೇಗೆ ಹೊಲಿಯಕ್ಕಾಗುತ್ತೆ? ಕೈ ಹಿಂಗ್ ಬಂದ್ಬಿಡ್ತದೆ, ಇದು ಎಲ್ಲೋ ಇಲ್ಲಿರ್ತದೆ, ಹಂಗೆ. ಅವನು ಯಾಕೆಂದ್ರೆ ಧ್ಯಾನ ಇಲ್ಲ, ಅದಕ್ಕೆ ಅವನನ್ನ ಕಚಡ ಟೈಲರ್ ಅಂತ ಕರೀತಾರೆ, ಬೈತಾರೆ. ನೀವ್ ಹೇಳುವಂತ ಪ್ರಕಾರ ಪ್ರತಿಯೊಂದು ಕೆಲಸದಲ್ಲೂ ನಾವು ಏಕಾಗ್ರತೆಯಿಂದ ಮಾಡೋದೇ ಧ್ಯಾನ. ಅದೇ ಧ್ಯಾನ. ಸಂಪಾದನೆ ಮಾಡೋದೇ ಧ್ಯಾನ, ರಿಸಲ್ಟ್ ಸಿಗೋದೇ ಧ್ಯಾನ. ನೀನು ಏನು ಸಂಪಾದನೆ ಮಾಡ್ತಾ ಇಲ್ಲ, ಏನು ಅನಾರೋಗ್ಯ ಇದೆ, ಆರೋಗ್ಯ ಪಡ್ಕೊಳ್ಳೋದೇ ಧ್ಯಾನ. ಆರೋಗ್ಯ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಹೇಳಿರ್ತಾರೆ, ಇಂಜೆಕ್ಷನ್ ಹಾಕಿಸ್ಕೊ, ಮಾತ್ರೆ ನುಂಗು, ಔಷಧಿ ಕುಡಿ. ಇಲ್ಲ ಆಯುರ್ವೇದಕ್ಕೆ ಏನೋ ಮಾಡ್ತಾರೆ, 108 ಹಾದಿಗಳಿದಾವೆ. ಯಾವುದೇ ಹಾದಿ ಅವ್ರು ಏನೇನು ಹೇಳಿರ್ತಾರೋ ಅದನ್ನೆಲ್ಲ ಮಾಡೋದೇ ಧ್ಯಾನ. ಕರೆಕ್ಟಾಗಿ ಸಮಯಬದ್ಧವಾಗಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಅದರ ಅನುಗುಣವಾಗಿ ಮಾಡ್ತಾ ಇದ್ರೆ ನಿನ್ಗೆ ಅನಾರೋಗ್ಯ ಇದೆ, ಒಂದ್ ದಿವಸ ಆರೋಗ್ಯವಂತನಾಗ್ತೀವಿ. ಇದೇ ಧ್ಯಾನ. ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರಲ್ಲ, ಇದೇ ಧ್ಯಾನ. ಅನ್ಡಿಸಿಪ್ಲಿನ್ ಅಂತಾರೆ, ಇದು ಧ್ಯಾನ ಅಲ್ಲ. ವಿಶ್ವೇಶ್ವರಯ್ಯನವರು ವಾಚ್ ಕಟ್ತಾ ಇರ್ಲಿಲ್ಲ. ಮನೆ ಬಿಟ್ಟು ಆಚೆ ಹೋದ್ರೆ ಇಡೀ ಊರ್ನವ್ರಿಗೆ ಗೊತ್ತು ಇವಾಗ ಎಷ್ಟು ಟೈಮ್ ಅಂತ. ಕರೆಕ್ಟಾಗಿ 1 ಅವರ್ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡೋರು. 1 ಸೆಕೆಂಡ್ ಹಿಂಗಿಂಗ್ ಆಗ್ತಾ ಇರ್ಲಿಲ್ಲ. ವಾಚ್ ಕಟ್ಟದೇನೆ ಇವಾಗ ಸಮಯ ಎಷ್ಟು ಹೇಳು ಅಂದ್ರೆ ವಿಶ್ವೇಶ್ವರಯ್ಯನ ನೋಡ್ಬಿಟ್ಟು ಹೇಳೋರು. ಇದನ್ನ ಡಿಸಿಪ್ಲಿನ್ ಅಂತ ಇದನ್ನ ಧ್ಯಾನ ಅಂತ ಕರೀತಾರೆ. ಅವ್ರು 2 ಪೆನ್ಗಳು ಸಿಗಿಸ್ಕೊಂಡಿರೋರು, ಒಂದು ಸ್ವಕಾರ್ಯಕ್ಕೆ, ಇನ್ನೊಂದು ಸ್ವಾಮಿ ಕಾರ್ಯಕ್ಕೆ. ಅಂದ್ರೆ ಮೈಸೂರು ದಿವಾನರಾಗಿದ್ರು, ಅದಕ್ಕೆ ಬೇರೆ ಪೆನ್ನು, ಅದಕ್ಕೆ ಬೇರೆ ಪೇಪರ್. ಇವ್ರ ಪರ್ಸನಲ್ ಪೆನ್ ಬೇರೆ, ಪರ್ಸನಲ್ ಪೇಪರ್ ಬೇರೆ. ಅಂದ್ರೆ ಇದನ್ನ ಕೆಲವೊಂದು ಅತಿಶಯೋಕ್ತಿ ಅಂತ ಕರೀತಾರೆ. ನಾನ್ ಕರೆಯೋದಿಲ್ಲ, ಇದು ಡಿಸಿಪ್ಲಿನ್, ಅಲ್ಟಿಮೇಟ್ ಡಿಸಿಪ್ಲಿನ್. ಇದು ಧ್ಯಾನ. ಯಾರೋ ಒಬ್ರು ನಿಮ್ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದಲ್ಲಿ ನಿಮ್ಗೇನೋ ಒಂದು ಕೆಲಸನ ಒಪ್ಸಿರ್ತಾರೆ, ಅದ್ಭುತವಾಗಿ ಮಾಡಿ ಮುಗಿಸಿ, ಇದೇ ಧ್ಯಾನ. ನಿಮಗೆ ಫಲಿತಾಂಶ ಸಿಗಬೇಕಂದ್ರೆ ಅದ್ಭುತವಾಗಿ ಧ್ಯಾನ ಮಾಡಿ. ಒಂದು ಶಾಲೆಗಳಲ್ಲಿ ನೋಡಿ, ಈಗ ನಮಗೂ ಗೊತ್ತಿದೆ, ಎಲ್ಲರೂ ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಓದಿದಿರಿ. ನಮಗೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಟೀಚರ್ ಬರೋ, ಯಾರೋ ಒಬ್ರು ಇಷ್ಟ ಆಗ್ತಾರ ಇಲ್ವಾ? ಹೌದು, ಇಷ್ಟ ಆಗ್ತಾರೆ. ಯಾಕೆ ಅಂದ್ರೆ ಅವ್ರ ನಡೆ ನುಡಿ, ಮಾತು, ಕತೆ, ಹೇಳುವ ಶೈಲಿ, ಅಯ್ಯೋ ಏನು ಅದ್ಭುತವಾಗಿ. ನಮ್ಗೆ ಆ ಮಾಸ್ಟರ್ ಬಂದ್ರೆ ಸಾಕಪ್ಪ, ಅಮೃತ ಕೊಡಿ. ಇದೇ ಧ್ಯಾನ.